ಮೂರು ಡಿಸಿಎಂ ಪ್ರಸ್ತಾಪಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೊಕ್ಕಿದೆ. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದೆ. ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮೂರು ಡಿಸಿಎಂ ವಿಚಾರ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಮೂರು ಡಿಸಿಎಂ ಸೃಷ್ಟಿ ಇಲ್ಲಿ ಅಗತ್ಯ ಅಂತ ಕೆಲ ನಾಯಕರು ಹೇಳ್ತಾ ಇದ್ದಾರೆ. ಆದ್ರೆ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ ಬಹಳ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇದೆ. ಸದ್ಯಕ್ಕೆ ಮೂರು ಡಿಸಿಎಂ ಆಯ್ಕೆ ಇಲ್ಲ ಅಂತಲೇ ಹೈಕಮಾಂಡ್ ಹೇಳಿದೆ. ರಾಜ್ಯದ ಕೆಲ ನಾಯಕರು ಹೇಳ್ತಾ ಇರೋದು ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಮೂವರು ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಮಾಡಿದ್ರೆ ಚುನಾವಣೆಗೂ ಕೂಡ ಇದು ಬಹಳಷ್ಟು ಸಹಾಯ ಆಗತ್ತೆ ಅಂತ. ಆದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಹೇಳ್ತಾ ಇರೋದು ಮೊದಲು ಲೋಕಸಭೆ ಚುನಾವಣೆ ಏನಿದೆ ಅದರತ್ತ ಗಮನ ಹರಿಸಿ, ಮೂರು ಡಿಸಿಎಂ ಆಯ್ಕೆ ಸದ್ಯಕ್ಕೆ ಇಲ್ಲ ಅಂತ ಹೈಕಮಾಂಡ್ ಬಹಳ ಸ್ಪಷ್ಟವಾದ ಸಂದೇಶ ಕೊಟ್ಟಿದೆ. ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿ ಅಂತ ಸೂಚನೆ ಕೊಟ್ಟಿದೆ ಹೈಕಮಾಂಡ್. ಇಲ್ಲ, ಆ ರೀತಿ ಏನಿಲ್ಲ. ಅದನ್ನ ಸನ್ಮಾನ್ಯ AICC ಅಧ್ಯಕ್ಷರು ಕ್ಲಾರಿಫೈ ಮಾಡಿದ್ರಲ್ಲ, ಸದ್ಯದ ಪರಿಸ್ಥಿತಿನಲ್ಲಿ ಅಂಥದ್ದು ಯಾವುದು ನಾವು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವರೇ ಹೇಳಿದ್ದಾರೆ. AICC ಅಧ್ಯಕ್ಷರು ಹೇಳಿದ ಮೇಲೆ ಅದನ್ನು ಮುಗೀತಲ್ಲಿಗೆ, ಅದನ್ನು ಮತ್ತೆ ಮುಂದುವರ್ಸೋದೇನಿಲ್ಲ. DCM ವಿಚಾರ ಇವತ್ತು ದಿವಸ ಹೈಕಮಾಂಡ್ ಹೇಳಿದಿಷ್ಟೇ. ಈಗ ನಮಗೆ ಲೋಕಸಭಾ ಚುನಾವಣೆ ಮಹತ್ವದಿದೆ, ದಯವಿಟ್ಟು ಬಹಿರಂಗ ಹೇಳಿಕೆ ಕೊಡಬೇಡಿ ಅಂತ ಹೇಳಿದ್ದಾರೆ. DCM ವಿಚಾರ ಇವತ್ತು ದಿವಸ ಹೈಕಮಾಂಡ್ ಹೇಳಿದಿಷ್ಟೇ. ಈಗ ನಮಗೆ ಲೋಕಸಭಾ ಚುನಾವಣೆ ಮಹತ್ವದಿದೆ, ದಯವಿಟ್ಟು ಬಹಿರಂಗ ಹೇಳಿಕೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಏನು ಚರ್ಚೆ ಏನಿಲ್ಲ, ಬೇಕಾದಷ್ಟು ವಿಷಯಗಳು ಚರ್ಚೆ ಮಾಡೋಕೆ ಹೋಗಿದ್ದೆ ಹೊರತು ಅದು ಒಂದೇ ವಿಚಾರ ಅಂತ ಏನಿಲ್ಲ. ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಅವಶ್ಯಕತೆಯನ್ನು ಕೂಡ ಇಲ್ಲ. ಇವೆಲ್ಲ ಆಂತರಿಕ ಪಕ್ಷದ ವಿಚಾರಗಳು, ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅದೆಲ್ಲ ಏನಿಲ್ಲ, ನಮ್ಮ ಹೆಸರಿಲ್ಲ, ಯಾವ ಹೆಸರು ಇಲ್ಲ. ಏನು ಚರ್ಚೆ ಏನಿಲ್ಲ, ಬೇಕಾದಷ್ಟು ವಿಷಯಗಳು ಚರ್ಚೆ ಮಾಡೋಕೆ ಹೋಗಿದ್ದೆ ಹೊರತು ಅದು ಒಂದೇ ವಿಚಾರ ಅಂತ ಏನಿಲ್ಲ. ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಅವಶ್ಯಕತೆಯನ್ನು ಕೂಡ ಇಲ್ಲ. ಇವೆಲ್ಲ ಆಂತರಿಕ ಪಕ್ಷದ ವಿಚಾರಗಳು, ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.